ಹೇಳ್ರಿ. ಬಾಂಗ್ಲಾದೇಶದಿಂದ ಸುಮಾರು 20,000 ಜನ ಅಕ್ರಮವಾಗಿ ವಲಸೆ ಬಂದಿದ್ದಾರೆ ಅಂತ ಹೇಳಿ, ಬಾಂಗ್ಲಾದೇಶದಿಂದ ಸುಮಾರು 20,000 ಜನ ಅಕ್ರಮವಾಗಿ ವಲಸೆ ಬಂದಿದ್ದಾರೆ ಬೆಂಗಳೂರಿಗೆ. ರಾತ್ರಿ ಹೊತ್ತು ಚಿಂತೆಯ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ಯಾವ ರೀತಿ ಹೊರ ಕೆಲಸ ಮಾಡ್ತೀರಾ ಸರ್? ಎಲ್ಲಿಗೆ ಬಂದಿದ್ದರು? ಬೆಂಗಳೂರಿದ್ದಾರೆ ಸರ್. ಗೊತ್ತಿಲ್ಲ ನನಗೆ. ನಾನು ವಿಚಾರ ಮಾಡಿ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ಯಾವಾಗ ಬಂದಿರೋದು? ಯಾಕಂದ್ರೆ ಭದ್ರತೆ ದೃಷ್ಟಿಯಿಂದ ಅವರದ್ದು ರೇಷನ್ ಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ ಸರ್. ಅದಕ್ಕೋಸ್ಕರ ಸುಮಾರು ಜನ ಇದ್ದಾರೆ ಸರ್. ನಾನು ನೋಡ್ಬಿಟ್ಟು ಹೇಳ್ತೀನಿ. ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸ್ ಮೀಟ್ ಮಾಡಿ ರಾಜ್ಯಕ್ಕೆ ಯಾವುದೇ ರೀತಿಯಂತ ಅನ್ಯಾಯ ಮಾಡಿಲ್ಲ, ಸೊ ಎಲ್ಲವನ್ನೂ ಸಹ ಕೊಟ್ಟಿದ್ದೇವೆ ಅಂತ ಮಾಹಿತಿಯನ್ನ ಕೊಡುವ ಕೆಲಸ ಮಾಡಿದ್ದಾರೆ. ಈಗ ಪ್ರೀ ಬಜೆಟ್ ಮೀಟಿಂಗ್ ಕರೆದಿದ್ರು. ನಾವು ಅಲ್ಲಿ ಹೇಳಿದ್ದೀವಿ, ನೀವೇ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಕೊಡಿ ಅಂತ ಹೇಳಿದ್ರು. ಅದು ಇದೆಯಾ ಬಜೆಟ್ನಲ್ಲಿ? ಅವ್ರ ಬಜೆಟ್ನಲ್ಲಿ ಇದೆಯೇನ್ರಿ? ಬೇರೆ ಬೇರೆ ವಿಚಾರ ಅದಿಲ್ಲ ಅಪ್ಪರ್ ಭದ್ರಾದ ಇದೆಯಾ? ಇಲ್ಲ ಅಂದ್ರೆ ಕೊಡ್ಲಿಲ್ಲ. ಆಮೇಲೆ 15 ಫೈನಾನ್ಸ್ ಕಮಿಷನ್ ರಿಪೋರ್ಟ್ ನಲ್ಲಿ ರೆಕಮೆಂಡ್ ಮಾಡಿದ್ರು 5,495 ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಡಿ ಅಂತ. ಅದಿದೆಯಾ? ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಡ್ತೀವಿ ಅಂದಿದ್ರು. ಅದು ಇದೆಯಾ? ಆಮೇಲೆ 3,000 ಕೋಟಿ ವಾಟರ್ ಬಾಡೀಸ್ಗಳಿಗೆ ಡೆವಲಪ್ಮೆಂಟ್ ಕೊಡ್ತೀವಿ ಅಂದಿದ್ರು. ಇದೆಯಾ? ಇಲ್ಲ. ಅದನ್ನೇ ಅಲ್ವಾ? ಅಲ್ಲಪ್ಪ, ಅವ್ರ ಬಜೆಟ್ ನಲ್ಲಿ ಇದೆಯೇನ್ರಿ ಅದು? ಕರ್ನಾಟಕ ಈಗ ಇವ್ರಿಗೆ ಆಂಧ್ರಕ್ಕೆ ಕೊಟ್ಟರು, ಬಿಹಾರ್ಗೆ ಕೊಟ್ಟರು, ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ರು? ಇಲ್ಲಿಂದ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾರಲ್ಲ. ಕುಮಾರಸ್ವಾಮಿ ಮತ್ತೆ ನಿರ್ಮಲಾ ಸೀತಾರಾಮನ್ ಓಲಿ ಪ್ರಸ್ತಾಪ ಮಾಡಬಹುದಾಗಿತ್ತಲ್ಲ. ಪರ್ಮಿಷನ್ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೊಡಿಸ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ. ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರೋರು, ಕುಮಾರಸ್ವಾಮಿ ಅಲ್ಲಿ ಸ್ಟೀಲ್ ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರೋರು. ಏನಾದ್ರು ಇದೆಯಾ? ಓಲಿ ಮಂಡ್ಯ ಕ್ಷೇತ್ರಕ್ಕೆ, ಅವ್ರ ಕ್ಷೇತ್ರಕ್ಕೆ ಯಾವ್ದಾದ್ರು ಹೊಸ ಇಂಡಸ್ಟ್ರಿ ಬಂದಿದ್ಯಾ? ಬಂದಿದೆಯೇನ್ರಿ? ಆಯ್ತು, ಒಂದು ಇಂಡಸ್ಟ್ರಿ ಕಾರಿಡಾರ್ ಬಂತ? ಇಲ್ಲ. ಸೊ ಮೇಕದಾಟು ಇಲ್ಲ, ಇಂಡಸ್ಟ್ರಿ ಇಲ್ಲ. ನಾವು ಕೇಳೋದು ದುಡ್ಡು ಕೊಟ್ಟಿಲ್ಲ. ಏಮ್ಸ್ ಕೇಳಿದ್ದು ನಾವು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಾಯಚೂರಿಗೆ ಕೊಡ್ರಿ ಅಂತ ಪ್ರಸ್ತಾಪ ಆಗಿದೆಯಾ? IIT ಕೇಳಿದ್ದು ಮೈಸೂರು ಅಥವಾ ಹಾಸನಕ್ಕೆ ಕೊಡಿ ಅಂತ ಆಗಿದೆಯಾ? ಮತ್ತೆ ಏನ್ ಕೊಟ್ಟಿದ್ರು? ಅನ್ಯಾಯ ಆಗಿಲ್ಲ ಅಂತಂದ್ರೆ ಹೆಂಗೆ? ನಿರ್ಮಲಾ ಸೀತಾರಾಮನ್ ಬಂದಾಗೆಲ್ಲ ಹಿಂದೆನೂ ಕೂಡ ಸುಳ್ಳು ಹೇಳ್ಬಿಟ್ಟು ಹೋಗಿದ್ರು, ಈಗಲೂ ಸುಳ್ಳು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಆಮೇಲೆ ರಾಜ್ಯ ಸರ್ಕಾರಕ್ಕೆ ಅಷ್ಟು ದುಡ್ಡು ಕೊಟ್ಟಿದ್ದೀವಿ, ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ದಿ ಮೋಸ್ಟ್ ಅನ್ಯಾಯ ಆಗಿರ್ತಕ್ಕಂಥ ರಾಜ್ಯ 15ನೇ ಹಣಕಾಸಿನ ಆಯೋಗದಲ್ಲಿ ಕರ್ನಾಟಕ ರಾಜ್ಯ. ಆ ಅಮ್ಮ ಇಲ್ಲಿಂದ ರೆಪ್ರೆಸೆಂಟ್ ಮಾಡ್ತಾರೆ, ರಾಜ್ಯಸಭಾ ಮೆಂಬರ್ ಆಗಿ ಮಾಡಿದಾರ. ನಿನ್ನೆ ಇನ್ನೂ ಒಂದು ಹೇಳಿದ್ದಾರೆ, ಇಂಡಸ್ಟ್ರಿಗಳೆಲ್ಲ ಓಡೋಯ್ತಾ ಇದ್ದಾವೆ ಬೇರೆ ರಾಜ್ಯಕ್ಕೆ. ಸತ್ಯ ಏನ್ ಗೊತ್ತಾ? 31% ಕೇಂದ್ರ ಸರ್ಕಾರಕ್ಕೆ ನಮ್ಮ ದೇಶಕ್ಕೆ ಬರ್ತಾ ಇರ್ತಕ್ಕಂಥ FDI ಕಡಿಮೆ ಆಯ್ತು, ಡ್ರಾಪ್ ಆಯ್ತು. ಯಾರಿಂದ? ನಮ್ಮ ಪಾಲಿಸಿ ಪ್ರೋಗ್ರಾಮ್ಸ್ ಇಂದ. ಪಾಲಿಸಿ ಪ್ರೋಗ್ರಾಮ್ಸ್ ಮಾಡೋರು ಯಾರು? ಶ್ರೀಮತಿ ನಿರ್ಮಲಾ ಸೀತಾರಾಮನ್. ದೇಶದ ಹಣಕಾಸಿನ ಮಂತ್ರಿ ಯಾರು?
ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಕೊಡದೇನೆ ನೀವು ಕೇಳ್ತಿದ್ದೀರಾ ಅಂತ ಏನ್ ಕಾಂಟ್ರಿಬ್ಯೂಷನ್ ಮಾಡಬೇಕು ನಾವು ದಿ ಸೆಕೆಂಡ್ ಕೇಳ್ರಿ ಇಲ್ಲಿ ನೀವು ಕೇಳಬೇಕು ದಿ ಸೆಕೆಂಡ್ ಹೈಯೆಸ್ಟ್ ನಾವು ತೆರಿಗೆ ಕೊಡ್ತಾ ಇರೋದ್ರಲ್ಲಿ ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಏನ್ ಕೊಡುಗೆ ಕೊಡಬೇಕು? ಏನ್ ಮಾಡ್ತಾರೆ ಅವರು? ಸೀತಾರಾಮನ್ ಇದಾರಲ್ಲ, ನಿರ್ಮಲಾ ಸೀತಾರಾಮನ್ ಸುಳ್ಳು ಅವರೇ ಬಜೆಟ್ ನಲ್ಲಿ ಹೇಳಿದ್ರಪ್ಪ, 23-24 ಬಜೆಟ್ ನಲ್ಲಿ ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ರ? ಏನು ಕೊಡಬೇಕಾಗಿಲ್ಲ ಕರ್ನಾಟಕಕ್ಕೆ ಅಂದ್ರೆ. ಅದನ್ನ ನೋಡ್ಕೊಂಡು ಬಸವರಾಜ ಬೊಮ್ಮಾಯಿನೂ ಕೂಡ ಇಲ್ಲಿ ಮುಖ್ಯಮಂತ್ರಿಯಾಗಿ ಬಜೆಟ್ ಮಂಡಿಸಿದ್ರು. ಅವರು ಅದನ್ನ ರಿಪೀಟ್ ಮಾಡಿದ್ರು, ರೀಟ್ರೇಟ್ ಮಾಡಿದ್ರು. ಕೊಟ್ರ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.